ಆಪಾದಮೂಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸಂಸಾರ ಅನ್ನೋದು ದೊಡ್ಡ ಸಾಗರ, ಅಕ್ಷಯ ಸಾಗರ ಇದು. ಆದ್ದರಿಂದ ಈ ಸಂಸಾರದಿಂದ ನಾವು ಆಚೆ ಬರಬೇಕು ಅಂದರೆ ಸಂಸಾರ ಸುಖ ಯಾವುದಕ್ಕೆ ಸಮಾನ? ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ನಮಗೆ ಮಹಾಭಾರತ ಹರಿವಂಶಾದಿಗಳಲ್ಲಿ ತಿಳಿಸಿಕೊಡ್ತಾರೆ. ಈ ಸಂಸಾರ ಇದೆ ನೋಡ್ರಿ, ಈ ಸಂಸಾರ ಎಂಥದ್ದು, ಈ ಸಂಸಾರದಲ್ಲಿ ಸಿಗಬಹುದಾದ ಸುಖ ಎಂಥದ್ದು ತಿಳಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಒಂದು ಪಾಯಿಂಟು, ಕಂಡೂಯನೇನ ಕರೆಯೋರಿವ ದುಃಖ ದುಃಖಂ. ಕಂಡೂಯನ ಅಂದರೆ ತುರಿಸೋದು ಅಂತ ಅರ್ಥ. ಹಿಂಗೆ ತಿನಿಸು ಬಂದಾಗ ಹಿಂಗೆ ತುರಿಸ್ತೀವಿ, ತುರಿಸಿದ್ರೆ ಭಾಳ ಆನಂದ ಆಗುತ್ತೆ. ಇನ್ನೂ ಕೆಲವ್ರು ನೋಡಬೇಕು, ಬಾಚಣಿಕೆ ತೊಗೊಂಡು ತುರಿಸ್ಕೋತಾರೆ ಜೋರಾಗಿ. ತಿನಿಸು ಬಂದಾಗ ತುರಿಸ್ಕೊಂಡ್ರೆ ನಮಗೆ ಆನಂದ ಜಾಸ್ತಿ. ಹಸಿವು ತಡ್ಕೋಬಹುದು, ಬಾಯಾರಿಕೆ ತಡ್ಕೋಬಹುದು, ತಿನಿಸು ಬಂದರೆ ತಡ್ಕೊಳಕ್ಕಾಗಲ್ಲ, ತಕ್ಷಣ ಕೈ ಹೋಗುತ್ತಲ್ಲಿಗೆ. ಹಾಗೆ ಈ ಸಂಸಾರದ ಸುಖ ಇದೆಯಲ್ಲ ಎಂಥದ್ದು ಅಂತಂದರೆ, ಮೈ ಮೇಲೆ ಎದ್ದಿರುವ ಕುರು ತಿನಿಸು ಬಂದಾಗ ಅದನ್ನು ತುರಿಸ್ತೀವಲ್ಲ, ಕ್ಷಣಿಕವಾದ ಆನಂದ ಅನಿಸುತ್ತೆ. ಅದರ ಮುಂದಿನ ಕ್ಷಣ ಆ ಸುಖ ಹೋಯ್ತು. ಈ ಸಂಸಾರ ಸುಖ ಇಷ್ಟೇ. ಇದು SOME ಸಮ್ ಅಷ್ಟೇ. ಆ ಸಮಂತ ಸಮ್ಯಕ್ ಸಾರ ಅಲ್ಲ. ಸಂಸಾರ ಈಕ್ವಲ್ಸ್ ಟು ದುಃಖ ಅಂತ ಅರ್ಥ. ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆಯಲ್ಲಿ ಸತತ 64 ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8553559255 9448685115. ಅದಕ್ಕೋಸ್ಕರವಾಗಿ ಗೀಸಬೇಕು, ಗಿದ್ದು ಜಯಿಸಬೇಕು, ಇರಬೇಕು ಇರದೇ ಇರಬೇಕು. ದಾಸವಾಣಿಯಲ್ಲಿ ಹೇಳ್ತಾರೆ, ಈ ಹೇಸಿಗೆ ಸಂಸಾರದಲ್ಲಿ ಆಶಲೇಷ ಮಾಡದಂತೆ ಈಸಬೇಕು, ಇದ್ದು ಜಯಿಸಬೇಕು. ಅಂದರೆ ಇರಬೇಕು, ಇದ್ದು ಜಯಿಸಬೇಕು ಅಂತಾರೆ. ಸಂಸಾರವನ್ನು ಜಯಿಸಬೇಕು ಅಂತ ಹೇಳ್ತಾರೆ ದಾಸರಾಯರು. ಅಂತಂದರೆ ಸಂಸಾರದಲ್ಲಿ ಈಜಾಡೋದು ಎಷ್ಟು ಕಷ್ಟ ಅನ್ನೋದು ಆ ಮಾತಿನಿಂದ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಶಾಸ್ತ್ರದಲ್ಲಿ ಒಂದು ವಿಚಾರ ಹೇಳ್ತಾರೆ. ಒಬ್ಬನು ಬೇಡ್ರವನಿದ್ದ, ಬೇಟೆ ಆಡಲಿಕ್ಕೆ ಅಂತ ಕಾಡಿಗೆ ಬಂದ. ಅಲ್ಲಿರೋ ಕಾಲಕ್ಕೆ ದೂರದಿಂದ ಒಂದು ಹುಲಿ ಅವನ ಕಣ್ಣಿಗೆ ಬಿತ್ತು. ಆ ಹುಲಿಯನ್ನು ನೋಡ್ದ, ಆ ಹುಲಿ ಇವನ್ನ ನೋಡ್ತು. ಆ ಹುಲಿ ಕಣ್ಣಿಗೆ ಇವನು ಯಾವಾಗ ಬಿದ್ದನೋ, ಹುಲಿ ಇವನನ್ನೇ ನೋಡ್ತಾ ಇದೆ ಅಂತ ಇವನಿಗೆ ಯಾವಾಗ ಗೊತ್ತಾಯಿತೋ, ಇನ್ನು ತಪ್ಪಿಸ್ಕೋಬೇಕು ಅಂತ ಓಡ್ಲಿಕ್ಕೆ ಶುರು ಮಾಡಿದ. ಹುಲಿ ಅಲ್ಲೆಲ್ಲೋ ದೂರದಲ್ಲಿದೆ, ಆದರೂ ಅದಕ್ಕೆ ಗೊತ್ತಾಯಿತು ಇಲ್ಲ ಒಬ್ಬ ಮನುಷ್ಯ ಇದ್ದಾನೆ ಅಂತ. ಅವನ್ನ ನೋಡ್ತು, ಅದು ಹಾರ್ಕೊಂಡು ಇವನ್ನ ಹಿಡಿಬೇಕು ಅಂತ ಆ ಕಡೆಯಿಂದ ಓಡಿ ಬರ್ತಾ ಇದೆ. ಇವನು ಓಡ್ಲಿಕ್ಕೆ ಶುರು ಮಾಡ್ದ. ಈಗ ಬದುಕಿರೋ ತನಕರಾರು ಓಡಬೇಕಲ್ಲ, ಜೀವ ಕಾಪಾಡ್ಕೋಬೇಕು ಅಂತ ಓಡ್ಲಿಕ್ಕೆ ಶುರು ಮಾಡ್ದ. ಓಡ್ತಾ ಏನಾಯಿತು, ಅಲ್ಲಿ ಒಂದು ತೋಟ ಇತ್ತು. ಈ ತೋಟದೊಳಗೆ ನುಗ್ಗಿಬಿಟ್ಟ. ಜೀವ ಭಯ, ತೋಟದೊಳಗೆ ಹೋದ. ಅಲ್ಲಿ ಹೋದಾಗ ಏನಾಯಿತು, ಈ ತೋಟದಲ್ಲಿ ಒಂದು ದೊಡ್ಡ ಬಾವಿ ತೊಡಿರ್ತಾರೆ, ತೋಟದ ಬಾವಿ ಅಂತ ಮಾಡಿರ್ತಾರೆ. ಹಿಂದಿನ ಕಾಲಕ್ಕೆಲ್ಲ ಅಂಥ ಬಾವಿಗಳಿರ್ತಾಯಿತ್ತು ತೋಟದಲ್ಲಿ. ಯಾಕೆ ಇಡೀ ತೋಟಕ್ಕೆಲ್ಲ ನೀರು ಬೇಕಲ್ಲ, ಅದಕ್ಕೋಸ್ಕರ. ಅದು ಒಂದು 500 ಅಡಿ ಬಾವಿ, ದೊಡ್ಡ ಬಾವಿ. ಅದು ಬಾವಿಯಲ್ಲಿ ನೀರಿದ್ದಿಲ್ಲ, ಅದು ಒಣಗಿರುವ ಬಾವಿ ಆದ ಕಾರಣ ಅದನ್ನು ಉಪಯೋಗ ಮಾಡ್ತಾ ಇರಲಿಲ್ಲ. ಅಲ್ಲಿ ಸುತ್ತಮುತ್ತ ಎಲ್ಲ ಹುಲ್ಲು ಎಲ್ಲ ಬೆಳೆದು ಅದು ಅರ್ಧಂಬರ್ಧ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು, ಗಿಡಗಳೆಲ್ಲ ಬೆಳೆದ್ಬಿಟ್ಟು. ಅಲ್ಲಿ ಬಾವಿ ಇದೆ ಅಂತ ಯಾರಿಗೂ ಕಾಣಿಸೋದಿಲ್ಲ. ಇವನೇನು ಮಾಡ್ದ, ಜೀವ ಭಯದಿಂದ ಆ ಹುಲಿ ಓಡಿಸ್ಕೊಂಡು ಬರ್ತಾ ಇದ್ದರೆ ಓಡ್ತಾ ಆ ಬಾವಿ ಇರೋ ಕಡೆಗೆ ಬೋರ್ಡ್ ಬಂದುಬಿಟ್ಟ. ಅಲ್ಲಿ ಬಾವಿ ಇದೆ ಅಂತ ಅವ್ನಿಗೆ ಗೊತ್ತಿಲ್ಲ, ಕಾಲು ಜಾರಿಬಿಡ್ತು. ಬಾವಿ ಒಳಗೆ ಕಾಲು ಜಾರ್ತು. ಆ ಬಾವಿ ಪಕ್ಕದಲ್ಲೇ ಒಂದು ಆಲದ ಮರ ಬೆಳೆದಿತ್ತು. ಆಲದ ಮರ ಎಲ್ಲ ಕಡೆಗೂ ಚಾಚಿಕೊಂಡಿತ್ತು. ಈ ಸೈಡ್ಗಳಿಗೆಲ್ಲ ಹೋಗಿದ್ದರೆ ಟೊಂಗಿ ಅಂತ ಕರೀತಾರೆ. ಈ ಕೆಲವು ನೇತಾಡ್ತಾ ಇರ್ತಾವೆ ನೋಡ್ರಿ, ಆಲದ ಮರದಲ್ಲಿ ನೇತಾಡ್ತಾ ಇರುತ್ತೆ, ಅದನ್ನು ಬಿಳಿಲು ಅಂತ ಕರೀತಾರೆ. ಆ ಬಿಳಿಲು ಇಷ್ಟುದ್ದ ಬಾವಿ ಒಳಗೆ ಒಂದು ಟೊಂಗಿ ನೇತಾಡ್ತಾ ಇತ್ತು. ಇವನೇನು ಮಾಡ್ದ, ಆ ಹುಲಿಯಿಂದ ತಪ್ಪಿಸ್ಕೋಬೇಕು ಅಂತ ರಭಸದಿಂದ ಓಡಿ ಬರ್ತಾ ಅಲ್ಲಿ ಬಾವಿ ಇದೆ ಅಂತ ಗೊತ್ತಾಗದೆ ಹಂಗೆ ಓಡಿ ಬರ್ತಾ ಇದ್ದರೆ ಕಾಲು ಜಾರ್ತು. ಇನ್ನೇನು ಬಾವಿ ಒಳಗೆ ಬಿದ್ದು ಬಿಡಬೇಕು, ಅಷ್ಟರೊಳಗೆ ಆ ಆಲದ ಮರದ ಬಿಳಿಲು ಅದರೊಳಗೆ ನೇತಾಡ್ತಾ ಇತ್ತಲ್ಲ ಅದನ್ನು ಹಿಡ್ಕೊಂಡ.
ಅದನ್ನು ಹಿಡ್ಕೊಂಡು ಅವನು ಓಡಿ ಬಂದ ಫೋರ್ಸಿಗೆ ಒಂದು 50 ಅಡಿ ಕೆಳಗಡೆ ಜಾರಿಬಿಟ್ಟ. ಕೆಳಗಡೆ ಜಾರ್ದ. ಅಷ್ಟೊತ್ತಿಗೆ ಹುಲಿ ಏನು ಮಾಡ್ತೋ, ಹಾರ್ಕೊಂಡು ಬಂದು ಆ ದಂಡೆ ಮೇಲೆ ಕೂತ್ಕೊಂಡ್ಬಿಡ್ತು, ಕಟ್ಟೆ ಮೇಲೆ ಕೂತ್ಕೊಂಡ್ಬಿಡ್ತು, ಬಾವಿ ಕಟ್ಟೆಯ ಮೇಲೆ ನೋಡ್ದ, ಹುಲಿ ಬಂದು ಕೂತ್ಬಿಟ್ಟಿತ್ತು. ಎಷ್ಟೋ ತನಕ ನೇತಾಡಬೇಕು, ಸ್ವಲ್ಪ ಹೊತ್ತು ಕೆಳಗಿಳಿದ್ಬಿಟ್ಟು ಆಮೇಲೆ ಬೇಕಾದ್ರೆ ಹುಲಿ ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಹೋದ್ರಾಯ್ತು ಅಂತ ಹಿಂಗೆ ನೆಲ ಹಿಂಗೆ ಬಗ್ಗಿ ನೋಡಿದಾಗ ಏನಾಯಿತು, ಶ್ರೀ ಪಂಚಮುಖಿ ಮುಖ್ಯಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆಯಲ್ಲಿ ಸತತ 64 ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8553559255 94486851115. ಆ ಕೆಳಗಡೆಗೆ ಒಂದು ದೊಡ್ಡ ಘಟಸರ್ಪ ಹೆಡೆ ಬಿಚ್ಕೊಂಡು ಬುಸ್ ಕುಟ್ಕೊಂತ ಇವನ್ನ ನೋಡ್ತಾ ಇತ್ತು. ಮೇಲೆ ಬರೋಣ ಅಂದರೆ ಹುಲಿ, ಕೆಳಗಡೆ ಬಾವಿ ಒಳಗೆ ಇಳಿದು ಬಿಡೋಣ ಅಂತಂದರೆ ಬಾವಿ ಒಳಗೆ ಘಟಸರ್ಪ ಬುಸ್ ಅಂತ ಅವನ್ನೇ ನೋಡ್ತಾ ಬುಸ್ರು ಬಿಡ್ತಾ ಇದೆ. ಇದು ಎರಡನೇದು. ಇದರ ಜೊತೆಗೆ ಇನ್ನೊಂದು ಏನಾಗಿತ್ತು ಅವನಿಗೆ ಅಂದರೆ, ಅವನು ಅದು ಕೈಯಲ್ಲಿ ಟೊಂಗಿ ಹಿಡ್ಕೊಂಡು ನೇತಾಡ್ತಾ ಇದ್ನಲ್ಲ, ಅವನು ನೇತಾಡ್ತಾ ಇದ್ದ ಟೊಂಗಿನ 2 ಇಲಿಗಳು ಕಚ್ತಾ ಕೂಚಿತ್ತು. ಇದರ ಜೊತೆಗೆ ಇನ್ನೊಂದು ದುಃಖ, ಆ ಮರದೊಳಗೆ ದೊಡ್ಡ ಜೇನು ಕಟ್ಟಿತ್ತು. ಇವನು ನೇತಾಡ್ತಾ ಇರೋದನ್ನು ಯಾವಾಗ ನೇತಾಡ್ತಾ ಇದ್ನೋ ಆ ವೈಬ್ರೇಷನ್ಗೆ ಆ ಜೇನುಹುಳ ಎಲ್ಲ ಎದ್ಬಿಟ್ಟಿದ್ದಾವೆ. ಆ ಜೇನುಹುಳ ಎದ್ದು ಇವನ ಮೈ ತುಂಬ ಕಚ್ತಾ ಇದ್ದಾವೆ. ಸಂಸಾರದ ಸುಖ ಹೇಗಿರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬಹಳ ಗಮನ ಇರಬೇಕು ನಮಗೆ. ಮೇಲೆ ನೋಡ್ತಾನೆ ಹುಲಿ, ಕೆಳಗಡೆ ಬಾವಿ ಒಳಗೆ ಘಟಸರ್ಪ ಕಾಯ್ತಾ ಕೂತಿದೆ. ಇದರ ಜೊತೆಗೆ ಅವನು ನೇತಾಡ್ತಾ ಇದ್ದ ಟೊಂಗಿನ 2 ಇಲಿಗಳು ಕಚ್ತಾ ಕೂತಿದ್ದಾವೆ. ಇದರ ಮಧ್ಯೆ ಜೇನು ಹುಳುಗಳೆಲ್ಲ ಮೈ ತುಂಬ ಕಚ್ತಾ ಇದ್ದಾವೆ. ಇದರ ಮಧ್ಯದಲ್ಲಿ ಅವನೇನು ಜೋಕಾಲಿ ಆಡ್ತಾ ಇದ್ದಾನೆ ಅಂತ ಹಿಡ್ಕೊಂಡು ಕಾನ್ಸ್ಟೆಂಟಾಗಿ ನಿಲ್ಲಕ್ಕಾಗ್ತಾ ಇಲ್ಲ, ಜೋಕಾಲಿ ಆಡ್ತಾ ಇದ್ದಾನೆ. ಆ ವೈಬ್ರೇಷನ್ಗೆ ಜೇನುತುಪ್ಪ ಸೋರ್ತಾ ಇದೆ. ಅವನು 2-3 ರೌಂಡ್ ಹಿಂಗೆ ಹೋಗಿ ಬಂದಮೇಲೆ ಒಂದು ಹನಿ ಜೇನುತುಪ್ಪ ನಾಲಿಗೆ ಮೇಲೆ ಬಿತ್ತು. ಜೇನುತುಪ್ಪ ನಾಲಿಗೆ ಮೇಲೆ ಬಿತ್ತು, ಬಾಯಿ ಸಿಹಿಯಾಯಿತು ಅಂತ ಸಂತೋಷ ಪಡ್ತೀರಾ? ಮೇಲೆ ಹುಲಿ, ಕೆಳಗಡೆ ಸರ್ಪ, ಜೇನು ಹುಳುಗಳು ಕಚ್ತಾ ಇದ್ದಾವೆ. ಅವನು ಜೊತಾಡ್ತಾ ಇರುವ ಆ ಟೊಂಗಿನ 2 ಇಲಿಗಳು ಕಚ್ತಾ ಕೂತಿದ್ದಾವೆ. ಅಪಮೃತ್ಯು ಕಾಯ್ತಾ ಇದೆ, ಕಾಲಮೃತ್ಯು ಕಾಯ್ತಾ ಇದೆ. ಜೊತೆಗೆ ಸಂಸಾರದ ಅಪೇಕ್ಷೆಗಳೆಂಬ ಜೇನು ನೊಣಗಳು, ಜೇನು ಹುಳಗಳು ಏನಿದ್ದಾವೆ, ಇದೆಲ್ಲ ಸಂಸಾರದಲ್ಲಿ ಬರಬಹುದಾದ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಅಪೇಕ್ಷೆ ಪಡುವಂಥ ಇಚ್ಛೆ ಇದೆಯಲ್ಲ, ಆ ಇಚ್ಛೆ ಜೇನುಹುಳ ಕಚ್ಚಿದಂಗೆ. ನಮಗೆ ತೃಪ್ತಿನೇ ಇಲ್ಲ. ಜಗತ್ತಿನಲ್ಲಿ ಯಾವುದಾದ್ರು ಪದಾರ್ಥ ಬೇಕು ಅಂತಂದರೆ ಒಂದು ಪದಾರ್ಥ ಸಿಕ್ತು ಸಂತೋಷ ಪಡಲ್ಲ, ಅದು ಬೇಕು, ಇದು ಬೇಕು, ಇದು ಸಿಕ್ಕಿದ್ದು ನೋಡಿದ್ದೆಲ್ಲ ನಮಗೆ ಬೇಕು ಅಂತ ಅಪೇಕ್ಷೆ ಪಡುತ್ತೆ ಮನಸ್ಸು. ಈ ರೀತಿಯಾದ ಸಂಸಾರದೊಳಗೆ ಅತಿಯಾದ ಆಸೆಯಲ್ಲಿ ಬಿದ್ದು ನಾವೇನು ಮಾಡ್ತೀವಿ, ದುಃಖವನ್ನು ತಂದ್ಕೊತೀವಿ. ಅದಕ್ಕೋಸ್ಕರವಾಗಿ ಸಂಸಾರದಲ್ಲಿ ಬರಬಹುದಾದ ದುಃಖಗಳು ಏನಿದೆ ಅದೆಲ್ಲ ಆಸೆಯಿಂದನೇ ಬರೋದು, ವ್ಯಾಮೋಹದಿಂದನೇ ಬರೋದು. ಯಾವುದಾದ್ರೂ ಒಂದು ಪದಾರ್ಥದ ಮೇಲೆ ನಮಗೆ ವ್ಯಾಮೋಹ ಇತ್ತು ಅಂತ ಇಟ್ಕೊಳ್ತೀವಿ, ಅದು ಸಿಕ್ಕರೆ ಸಂತೋಷ, ಸಿಗದೇ ಇದ್ದರೆ ಅಳ್ತಾ ಕೂತ್ಕೊಳ್ತೀವಿ. ಅತಿಯಾದ ವ್ಯಾಮೋಹ ದುಃಖಕ್ಕೆ ಕಾರಣ. ಈ ವ್ಯಾಮೋಹವನ್ನು ಬಿಡಬೇಕು. ಸುಖ ಬೇಕು, ಸಂಸಾರದಲ್ಲಿ ಸುಖವಾಗಿರಬೇಕು ಅಂದರೆ ಹೆಂಡತಿ ಇರಬೇಕು, ಮಕ್ಕಳಿರಬೇಕು, ಸೈಟ್ ಇರಬೇಕು, ಮನೆ ಇರಬೇಕು, ಕಾರ್ ಇರಬೇಕು, ಎಲ್ಲ ಸುಖನೂ ಇರಲಿ. ಆದರೆ ಇವ್ಯಾವೂ ನಮಗೆ ಮೋಕ್ಷ ಕೊಡೋದಿಲ್ಲ, ಭಗವಂತನ ಪರಲೋಕ ಸಾಧನೆಯನ್ನು ಮಾಡಿಸೋದಿಲ್ಲ. ಆದ್ದರಿಂದ ಭಗವಂತನ ಧ್ಯಾನ, ಭಗವಂತನ ಭಜನೆ, ಭಗವಂತನ ಸ್ತೋತ್ರ ಪಾರಾಯಣ, ಇದರಿಂದನೇ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯವೇ ಹೊರತು, ಸುಖವನ್ನು ಹೊಂದಲಿಕ್ಕೆ ಸಾಧ್ಯವೇ ಹೊರತು ಈ ಹೇಸಿಗೆ ಸಂಸಾರದಲ್ಲಿ ಆಶಲೇಷ ಮಾಡದಂತೆ ಈಸಬೇಕು, ಎದ್ದು ಜಯಿಸಬೇಕು ಅಂಥೇಳಿ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಆದ ಕಾರಣ ಪ್ರಧಾನವಾಗಿ ನಾವು ಸಂಸಾರದಲ್ಲಿ ದುಃಖಗಳನ್ನು ಪರಿಹರಿಸಿಕೊಂಡು ಶಾಶ್ವತವಾದ ಸುಖವನ್ನು ಹೊಂದಲಿಕ್ಕೆ ಬೇಕೇ ಬೇಕು ಅನ್ನುವಂಥ ವಿಶಿಷ್ಟ ಧರ್ಮ ಅಂದರೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ದಾಸರಾಯರೇ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಪ್ರಧಾನವಾಗಿ ಹರೇ ಕೃಷ್ಣ ನಾರಾಯಣ ಗೋವಿಂದ ಮುಕುಂದ ಮಾಧವ ಅಂತ ಸ್ತೋತ್ರ ಮಾಡಿದರೆ, ಗಂಗಾ ನದಿಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರಬಹುದೋ ಅದಕ್ಕಿಂತ ಅನಂತಪಟ್ಟು ಪುಣ್ಯ ಬರುತ್ತೆ ಅಂತ ಶಾಸ್ತ್ರವೇ ಹೇಳುತ್ತೆ. ಆದ್ದರಿಂದ ಗಂಗೇತಿ ಯೋ ಭೂಯಾತ್ ಯೋಜನಾನಾಂ ಶತೈರಪಿ
ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸ ಗಚ್ಚತಿ. ಬರೀ ಗಂಗಾ 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 ಅಂದರೆ ನಮ್ಮ ಕುಲಕೋಟಿ ಉದ್ಧಾರ ಅಂತ ಹೇಳ್ತಾರೆ. ಅಂಥ ಗಂಗಾ ಸ್ನಾನ ಸಾವಿರಾರು ಸರಿ ಮಾಡಿದರೆ ಎಷ್ಟು ಪುಣ್ಯ ಬರ್ಬೋದು, ಅಷ್ಟು ಪುಣ್ಯ ಬರೇ ನಾರಾಯಣ, ಕೃಷ್ಣ, ರಾಮ, ನರಹರಿ, ವಿಠಲ ಅಂದರೆ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೋಸ್ಕರ ದೇವರ ಸ್ಮರಣೆಯನ್ನು ಮಾಡೋಣ, ಸಂಸಾರದ ದುಃಖಗಳನ್ನು ಕಳ್ಕೊಳ್ಳೋಣ, ಮತ್ತು ಪ್ರಧಾನವಾಗಿ ಅಪೇಕ್ಷಿತ ಫಲಗಳನ್ನು ಪಡಿಬೇಕು ಅಂತಂದರೆ ದೇವರನ್ನು ಅನನ್ಯ ಮನಸ್ಕರಾಗಿ ಸ್ತೋತ್ರ ಮಾಡಬೇಕು. ಅದರಿಂದನೇ ನಮಗೆ ಶಾಶ್ವತವಾದ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ಅನುಸಂಧಾನ ಮಾಡಿದ್ರೆ ಸುಖಿಗಳಾಗ್ತೀವಿ, ದುಃಖವನ್ನು ಪರಿಹಾರ ಮಾಡಿಕೊಳ್ತೇವೆ ಅನ್ನೋದನ್ನು ದೇವರಲ್ಲಿ ಧ್ಯಾನ ಮಾಡ್ತಾ ಅನುಸಂಧಾನ ಮಾಡಬೇಕು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.